ದೆಹಲಿಯಲ್ಲಿ ನಡೆದ ಹತ್ಯೆಗೆ ಪ್ರಮೋದ್ ಮುತಾಲಿಕ್ ಗುಡುಗಿದ್ದಾರೆ. ಮುಸ್ಲಿಮರ ವಿರುದ್ಧ ಮತ್ತೆ ಸಿಡಿದೆದ್ದ ಪ್ರಮೋದ್ ಮುತಾಲಿಕ್. ದೆಹಲಿಯಲ್ಲಿ ನಡೆದ ಹತ್ಯೆಗೆ ಪ್ರಮೋದ್ ಮುತಾಲಿಕ್ ಗುಡುಗು. ಮುಸ್ಲಿಮರ ವಿರುದ್ಧ ಮತ್ತೆ ಸಿಡಿದೆದ್ದ ಪ್ರಮೋದ್ ಮುತಾಲಿಕ್. ಹೋಳಿ ಆಚರಣೆಯಲ್ಲಿ ಮುಸ್ಲಿಂ ಮಹಿಳೆಗೆ ಬಣ್ಣ ಸಿಡಿಸಿದೆ. ಅದಕ್ಕಾಗಿ ತರುಣ್ ಎಂಬ ಯುವಕನನ್ನ ಕೊಂದಿದ್ದಾರೆ. ಚಿಕ್ಕ ಬಾಲಕಿ ಬಲೂನ್ ತುಂಬಿ ಒಡೆದ ಪರಿಣಾಮ ಬಣ್ಣ ಸಿಡಿದಿತ್ತು. ಬಾಲಕಿಯ ಅಣ್ಣ ತರುಣ್ ಮೇಲೆ ಹಲ್ಲೆ ಮಾಡಿ ಕೊಂದಿದ್ದಾರೆ. ದೆಹಲಿಯ ಈ ಘಟನೆ ಅಮಾನುಷವಾಗಿದೆ ಅಂತ ಮುತಾಲಿಕ್ ಹೇಳ್ತಾರೆ. ಮುಸ್ಲಿಮರಿಗೆ ಕೊಲೆ, ಹಲ್ಲೆ, ಲೂಟಿ ಮಾಡಿ ಬೆಂಕಿ ಹಚ್ಚುವುದೇ ಕೆಲಸ. ಹೋಳಿ ಹಬ್ಬದ ದಿನ ಬಣ್ಣ ಸಿಡಿದ್ರೆ ತಪ್ಪೇನಾಯ್ತು? ದರ್ಪ ತೋರಿದ ಮುಸ್ಲಿಮರಿಗೆ ದೆಹಲಿ ಸರ್ಕಾರ ತಕ್ಕ ಶಿಕ್ಷೆಯನ್ನ ನೀಡಿದೆ. ಅದಕ್ಕಾಗಿ ನಾನು ಧನ್ಯವಾದವನ್ನ ಸಲ್ಲಿಸುತ್ತೇನೆ ಎಂದು ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ದೆಹಲಿಯಲ್ಲಿ ನಡೆದ ಹತ್ಯೆಗೆ ಪ್ರಮೋದ್ ಮುತಾಲಿಕ್ ಗುಡುಗಿದ್ದಾರೆ. ಮುಸ್ಲಿಮರ ವಿರುದ್ಧ ಮತ್ತೆ ಸಿಡಿದೆದ್ದ ಪ್ರಮೋದ್ ಮುತಾಲಿಕ್ ಹೋಳಿ ಆಚರಣೆಯಲ್ಲಿ ಮುಸ್ಲಿಂ ಮಹಿಳೆಗೆ ಬಣ್ಣ ಸಿಡಿಸಿದ್ದಾರೆ. ಅದಕ್ಕಾಗಿ ತರುಣ್ ಎಂಬ ಯುವಕನನ್ನ ಕೊಂದಿದ್ದಾರೆ. ಚಿಕ್ಕ ಬಾಲಕಿ ಬಲೂನ್ ತುಂಬಿ ಹೊಡೆದ ಪರಿಣಾಮ ಬಣ್ಣ ಸಿಡಿದಿತ್ತು. ಬಾಲಕಿಯ ಅಣ್ಣ ತರುಣ್ ಮೇಲೆ ಹಲ್ಲೆ ಮಾಡಿ ಕೊಂದಿದ್ದಾರೆ. ದೆಹಲಿಯ ಈ ಘಟನೆ ಅಮಾನುಷವಾಗಿದೆ ಅಂತ ಮುತಾಲಿಕ್ ಮಾತನಾಡಿದ್ದಾರೆ. ಹಿಂದೆ ಇಡೀ ದೇಶದಲ್ಲಿ ಹೋಳಿ ಹಬ್ಬ ಆಚರಣೆ ಅತ್ಯಂತ ಉತ್ಸಾಹದಿಂದ ಆನಂದದಿಂದ ಆಚರಣೆಯನ್ನ ಮಾಡ್ತಾ ಇರುವಂತಹದ್ದು ಮಾಡಿದ್ದು ನಾವು ಗಮನಿಸಿದ್ದೀವಿ. ದೆಹಲಿಯ ಉತ್ತಮ ನಗರ ಅನ್ನುವಂಥದ್ದು ಒಂದು ಆ ನಗರದಲ್ಲಿ ಹೋಳಿ ಹಬ್ಬದ ಆಚರಣೆ ಸಮಯದಲ್ಲಿ ಒಂದು ಪುಟ್ಟ ಹುಡುಗಿ, ಹಿಂದೂ ಹುಡುಗಿ ಆಟ ಆಡ್ತಾ ಒಂದು ಬಲೂನಿನ ನೀರು ತುಂಬಿದ ಬಲೂನನ್ನ ಸಿಡಿಸಿದ್ರು. ಅದು ಸಿಡಿದು ಮುಸ್ಲಿಂ ಮಹಿಳೆಗೆ ಬಣ್ಣ ಸಿಡಿತು. ಬಣ್ಣ ಸಿಡ್ತಿದ್ದೇ ತಡ ಅವರು ಸಿಟ್ಟಿನಿಂದ ಅವನ ಆ ಹುಡುಗಿಯ ಅಣ್ಣ ತರುಣ್ ಅನ್ನುವಂಥ ಅವನ ಅಣ್ಣ ಅವನಿಗೆ ಹೊಡೆದು ಮುಸ್ಲಿಮರು ಕೊಂದು ಹಾಕ್ತಾರೆ. ಎಂಥ ಅಮಾನುಷವಾದ ಮುಸ್ಲಿಮರಿಗೆ ಕೊಲೆ, ಹೊಡೆಯೋದು, ಬೆಂಕಿ ಹಚ್ಚೋದು, ಲೂಟಿ ಮಾಡೋದು ಬಿಟ್ಟರೆ ಬೇರೆ ಉದ್ಯೋಗನೇ ಇಲ್ವಾ ಇವರಿಗೆ? ಹಬ್ಬದ ದಿನ ಒಂದು ಬಣ್ಣ ಸಿಡಿದ್ರೆ ಏನು ಅಪರಾಧ ಏನಾಯ್ತು? ತಪ್ಪೇನಾಯ್ತು? ಏನು ಪಾಪ ಏನಾಯ್ತು? ಆಗತ್ತೆ. ಸೊ ಇಂಥ ಸಂದರ್ಭದಲ್ಲಿ ಈ ರೀತಿಯ ಅಮಾನುಷವಾಗಿ, ಕ್ರೌರ್ಯವಾಗಿ ಕೊಲೆ ಮಾಡುವಂಥ ಮಾನಸಿಕತೆ ಈ ಮುಸ್ಲಿಮರದು. ಇವರಿಗೆ ತಕ್ಕ ಶಿಕ್ಷೆ ದೆಹಲಿ ನಗರದ ಸರ್ಕಾರ ಕೊಟ್ಟಿದ್ದಕ್ಕೆ ನಾನು ದೆಹಲಿ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ.